ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸಿ ಅಲಸಂದೆ ಕಾಳಿನ ಉಪ್ಸಾರು ಪಲ್ಯ ಹಾಗೆಯೇ ಉಪ್ಸಾರಿನ ಖಾರನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಒಂದು ಬೌಲು ಹಸಿ ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೆ. ಆನಂತರ ಅರ್ಧ kg ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. 3 ಲೋಟ ನೀರನ್ನ ಸೇರಿಸಿ ಒಂದು ಬೌಲು ಅಂದರೆ 1 kg ಅಲಸಂದೆ ಕಾಳಿತ್ತು. ಅಲಸಂದೆಕಾಯಿ ತೊಗೊಂಡಿದ್ದು, ಅದರಲ್ಲಿ ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಕಾಳಾಗಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಹೀರೆಕಾಯಿ ಅರ್ಧ kg 10 ನಿಮಿಷ ಬೆಂದ ನಂತರ ಹಾಕ್ಕೊಂಡಿರೋದು. ಆನಂತರ 2 ಟೊಮೊಟೊ, 15 ಹಸಿಮೆಣಸಿನ್ಕಾಯಿನ ನಾನು ಟೂತ್ಪಿಕ್ಕಲ್ಲಿ ಚುಚ್ಚಿ ಸೇರಿಸ್ಕೊಂಡಿದ್ದೀನಿ. ಆನಂತರ ಬೆಂದ ನಂತರ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಎತ್ತಿಟ್ಕೊಳ್ತಿದ್ದೀನಿ. ಬೇಕಿದ್ದರೆ ಸೂಜಿ ದಾರದಲ್ಲಿ ಪೋಣಿಸಿ ಆದ್ರೂ ಹಸಿಮೆಣಸಿನ್ಕಾಯಿನ ಬೇಯಿಸ್ಕೋಬೋದು. ಇವಾಗ ನೋಡಿ ಬೆಂದಿದೆ ಕಾಳು ಬೆಂದ ನಂತರ ಕಾಳು ಮತ್ತು ಹೀರೆಕಾಯಿ ಬೆಂದ ನಂತರ ಇದನ್ನು ಕಾಳು ಸೋಸೋ ಪಾತ್ರೆಗೆ ಹಾಕಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತೀನಿ. ಒಂದು ಪಾತ್ರೆನ ಇಟ್ಕೊಂಡು ಸಾಂಬಾರಿಗೆ ನಾನು ಉಪ್ಸಾರಿಗೆ ಒಗ್ಗರಣೆನ ಹಾಕೋತಿರೋದು. ಸಾಸಿವೆ, ಜೀರಿಗೆ, 1 ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ. 2 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು, 1 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ 2 ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಕಿವುಚಿ ಸೇರಿಸ್ಕೊಳ್ತೀನಿ. ಹಾಗೆಯೇ ಉಪ್ಸಾರು ಬಸ್ದಿಟ್ಕೊಂಡಿದ್ದೀವಲ್ಲ, ಆ ನೀರನ್ನ ಸೇರಿಸ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಒಂದು 3-4 ನಿಮಿಷ ಕುದಿಸ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಿದ್ದೀನಿ. ಇದಾದ ನಂತರ ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ನಾನು ಕಾಳು ಬೇಯಿಸ್ಕೊಂಡಿದ್ನಲ್ಲ, ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು 6 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಆನಂತರ ಕರಿಬೇವು, 2 ದಪ್ಪ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಳ್ತೀನಿ. ಹಾಗೆಯೇ ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ, ಪುಡಿ ಉಪ್ಪನ್ನ. ಆವಾಗ ಈರುಳ್ಳಿ ಬೇಗ ಬೇಯುತ್ತೆ. ಹಾಗೆಯೇ ಈರುಳ್ಳಿಗೆ ಸ್ವಲ್ಪ ಉಪ್ಪಿನ ಅಂಶ ಬೇಕು. ಅದಕ್ಕೆ ಕಾಳಿಗೆ ನಾವು ಬೇಯಿಸುವಾಗಲೇ ಹಾಕ್ಕೊಂಡಿದ್ದೀವಿ. ಆದರೆ ಈರುಳ್ಳಿ ಹಾಗೆ ಕರಿಬೇವು ಇವನ್ನೆಲ್ಲ ಹಾಕ್ಕೊಂಡ್ವಲ್ಲ ಒಗ್ಗರಣೆಗೆ, ಅದಕ್ಕೆ ಉಪ್ಪಿನ ಅಂಶ ಬೇಕು. ಅದಕ್ಕೋಸ್ಕರ ಹಾಗೆಯೇ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಂದ ನಂತರ ನಾನು ಬಸ್ತಿಟ್ಕೊಂಡಂಥ ಕಾಳು ಮತ್ತು ಹೀರೆಕಾಯಿನ ಸೇರಿಸ್ಕೊಂಡೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು 3-4 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ನಾನು ಸಾಂಬಾರು ಮಾಡುವಾಗ ಉಪ್ಸಾರನ್ನ ಮಾಡುವಾಗ ಬೇಯಿಸ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ, ಅದನ್ನ ಟೂತ್ಪಿಕ್ಕಿಂದ ತೆಗೆದಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆನ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೆಂಪಾಗೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ. ಆನಂತರ ಬೇಯಿಸಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ ಹಾಗೆ ಹುಣಸೆಹಣ್ಣು, 1 ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಕಡಿಮೆದು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಉಪ್ಪು, ಹಾಗೆ ಹುರಿದಿಟ್ಕೊಂಡಂತಹ ಜೀರಿಗೆ, ಮೆಣಸು, ನಂತರ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಇದು ಸ್ವಲ್ಪ ರುಬ್ಬಿದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೊನೆಯಲ್ಲಿ ರುಬ್ಕೊಳ್ತೀನಿ. ನೀವು ಹಸಿಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿನಲ್ಲೂ ಒಣಮೆಣಸಿನ್ಕಾಯಿನ ಸ್ಟವ್ ಮೇಲಿಟ್ಟು ಹುರಿದು ಹಾಕ್ಕೊಂಡು
ಮಾಡ್ಕೋಬೋದು. 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಸಿಪ್ಪೆ ತೆಗೆದಿಲ್ಲ, ಹಾಗೆಯೇ ಬೇಳೆ ಮಾಡಿಟ್ಕೊಂಡಿದ್ದೀನಿ. ಅದು ಕರಿಬೇವನ್ನ ಸೇರಿಸ್ಕೊಂಡು ಇವಾಗ ರುಬ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು.